ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬೆಂಕಿ ಪ್ರೊಮೋ ರಿಲೀಸ್ ಆಗಿದೆ ಬಿಗ್ ಬಾಸಲ್ಲಿ. ಎದುರಾಳಿ ಸ್ಪರ್ಧಿಗಳು ಯಾಕೆ ಮನೇಲಿ ಇರಲಿಕ್ಕೆ ಯೋಗ್ಯರಲ್ಲ ಅಂತೇಳಿ. ಇಲ್ಲಿ ಅಶ್ವಿನಿ ಗೌಡ ವರ್ಸಸ್ ಜಾಹ್ನವಿ ಅಂತಲೇ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿರೋದು ಅಥವಾ ಇವರೇ ಸೆಲೆಕ್ಟ್ ಮಾಡಿರೋದು ಎಪಿಸೋಡ್ ಟೆಲಿಕಾಸ್ಟ್ ಆಗೋ ತನಕ ಕಾಯಬೇಕಾಗತ್ತೆ. ಆದರೆ ಬೆಂಕಿ ಹತ್ತಿರೋದಂತೂ ಸರಿ. ಎದುರಾಳಿಯಾಗಿ ಜಾಹ್ನವಿ ಅಶ್ವಿನಿ ಗೌಡನ ಸೆಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಸ್ವಲ್ಪ ಸುದೀಪ್ ಅವ್ರು ಹೇಳಿರೋ ಮಾತನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನನ್ನನ್ನು ತುಳಿದು ಅಥವಾ ನಾನೊಬ್ಬಳೇ ಇಲ್ಲಿ ಕೆಟ್ಟವಳನ್ನ ಆಗಿ ಮಾಡಿ ನೀವು ನನ್ನನ್ನು ತುಳಿದು ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಜಾಹ್ನವಿ ಹೇಳ್ತಾರೆ, ಎಲ್ಲರೂ ಫಾಸ್ಟಾಗಿ ಆಡಬೇಕಂತಿಲ್ಲ, ನಿಧಾನವಾಗಿ ಅವರು ಆಡಿ ಅವ್ರ ಗುರಿನ ಅವ್ರು ತಿಳ್ಕೊಬೇಕಂತಲೇ ಇರ್ಬೋದು. ಸೊ ಎಲ್ಲರೂ ಫಾಸ್ಟಾಗಿ ಆಡಬೇಕಂತ ಏನಿಲ್ಲ ಅಂತ ಹೇಳಿ ಜಾಹ್ನವಿ ಹೇಳ್ತಾರೆ. ಇದಕ್ಕೆ ಅಶ್ವಿನಿಯವರು ಫುಲ್ಲು ಟ್ರಿಗರ್ ಆಗಿಬಿಟ್ಟು, ನೀವು ಪ್ರತಿ ಹಂತದಲ್ಲೂ ನನ್ನನ್ನು ಎಲ್ಲರ ಎದುರುಗಡೆ ಗುರಿ ಮಾಡಿ ನನ್ನನ್ನು ಕೆಟ್ಟವಳು ಮಾಡಿ ನೀವು ಮಾತ್ರ ಸೇಫಾಗಿ ಆಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲಿ ಎಲ್ಲೂ ನೀವು ಕೆಟ್ಟವರು ಅಥವಾ ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ತುಂಬ ನಾಜೂಕಾಗಿ ಆಟ ಆಡ್ತಿದ್ದೀರಾ. ಕೆಟ್ಟವಳು ಆಗ್ತಾ ಇರೋದು ಮಾತ್ರ ನಾನು ಓಪನ್ನಾಗಿ ಮಾತಾಡ್ತೀನಿ, ನಿಮ್ಮ ಪರವಾಗಿ ಬರ್ತೀನಿ, ಎಲ್ಲರ ಆದರೆ ಮೇಯ್ನಾಗಿ ನೀವೇ ನನಗೆ ಹಿಂದೆ ಈ ಥರ ತೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ ಜಾಹ್ನವಿಯವರು ಏನೂ ರೆಸ್ಪಾನ್ಸ್ ಮಾಡಲ್ಲ. ಮತ್ತೆ ಮುಂದುವರೆದು ಅಶ್ವಿನಿಯವರು, ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರ ಎದುರುಗಡೆ ನನ್ನ ಕೆಟ್ಟವಳು ಮಾಡಿ ನಾನು ಆದಷ್ಟು ಬೇಗ ನನ್ನ ಬಿಗ್ ಬಾಸ್ ಜರ್ನಿನ ಮುಗಿಸ್ಬಿಟ್ಟು ಹೋಗಬೇಕು, ಆಮೇಲೆ ನೀವು ಸೇಫಾಗಿ ಇರ್ಬೋದು ಅಂತ ಹೇಳಿ ಈ ಥರ ನೀವು ನನ್ನನ್ನು ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಈ ಥರ ನನ್ನನ್ನು ಬಳಸ್ಕೊಳ್ತಿದ್ದೀರಾ ಅಂತ ತುಂಬ ಟ್ರಿಗರ್ ಆಗಿ ಹಾಗೆ ನೋವಿಂದನೂ ಹೇಳ್ತಾರೆ. ಆದರೆ ಇದು ಜಾಹ್ನವಿಯವರ ಮುಖದಲ್ಲಿ ಎಲ್ಲೂ ಸಹ ನಾನು ನೋವಲ್ಲಿ ಅಥವಾ ನಾನು ಅಶ್ವಿನಿ ಗೌಡರನ್ನ ಬಳಸ್ಕೊಂಡು ಸೆಲ್ಫಿಶ್ ಆಗಿ ಆಡ್ತಾ ಇದ್ದೀನಿ ಅಂತ ಸ್ವಲ್ಪನೂ ಗಿಲ್ಟ್ ಫೀಲ್ ಇಲ್ಲ. ಆದರೆ ಅಶ್ವಿನಿಯವರು ತುಂಬ ನೋವು ಮಾಡ್ಕೊಳ್ತಾರೆ. ಪ್ರೊಮೋದಲ್ಲಿ ನೋಡಿರ್ಬೋದು ನೀವು, ಅಳೋದೆಲ್ಲ ಕಾಣುತ್ತೆ. ಆದರೆ ಜಾಹ್ನವಿಯವರು ಗಟ್ಟಿ ಕಿತ್ತಿ ನಾನು ಏನೇ ಮಾಡಿದರೂ ಸರಿಯೇ ಅಂತಲೇ ವಾದ ಮಾಡ್ತಾರೆ ಅವರು. ಸೊ ಬಳಸ್ಕೊಂಡಿರೋದಂತೂ ಹೌದು ಅಶ್ವಿನಿ ಗೌಡ ಅವ್ರನ್ನ. ಅಶ್ವಿನಿಯವರು ಇಷ್ಟೆಲ್ಲ ಹೈಪರಾಗಿ ಇದು ಮಾಡಲಿಕ್ಕೆ ಸೊ ಜಾಹ್ನವಿಯವರು ಎತ್ಕೊಟ್ಬಿಟ್ಟೆ ಈ ಥರ ಅವರು ಮಾತಾಡಲಿಕ್ಕೆ ಸಾಧ್ಯ ಆಗಿದ್ದು. ಯಾಕಂದರೆ ಅಶ್ವಿನವ್ರು ಹೊರಗಡೆ ನೋಡಿರೋ ಹಾಗೆ ತುಂಬ ಒಳ್ಳೆಯ ವ್ಯಕ್ತಿಗಳು. ಇಲ್ಲಿ ಸ್ವಲ್ಪ ಅವ್ರನ್ನ ಪುಷ್ ಮಾಡಿ ಈ ಥರ ಅವ್ರನ್ನ ಕೆಂಡಕ್ಕೆ ಹಾಕಿದರು ಅಂತಲೇ ಹೇಳ್ಬೋದು, ಇಲ್ಲ ಹಳ್ಳಕ್ಕೆ ದೂಡಿದರು ಅಂತಲೇ ಹೇಳ್ಬೋದು ಜಾಹ್ನವಿಯವರು. ಇದು ಈಗ ಅಶ್ವಿನಿಯವರಿಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ವರ್ಸಸ್ ಅಂದರೆ ಅಶ್ವಿನಿ ಗೌಡ ಪ್ಲಸ್ ಜಾಹ್ನವಿ ಅವ್ರನ್ನ ವರ್ಸಸ್ ಮಾಡಿರೋದು ಬಿಗ್ ಬಾಸೇ ಅಥವಾ ಅವರೇ ಸೆಲೆಕ್ಟ್ ಮಾಡಿರೋದನ್ನು ನೋಡಬೇಕು ಏನಂತ ಹೇಳಿ ಎಪಿಸೋಡು. ಇವತ್ತು ಬಿಗ್ ಬಾಸ್ನ ಬೆಂಕಿ ಪ್ರೋಮೋ ಇದಾಗಿತ್ತು. ಯಾರೆಲ್ಲ ಕಾಯ್ತಾ ಇದ್ರಿ ಇವರ ಮಧ್ಯ ಫೈಟಿಗೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.